ಶಿವಣ್ಣ ಈ ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಮೈಸೂರಿನಲ್ಲಿ ಶಿವಸೈನ್ಯ ಸಿನಿಮಾಗೆ ಥಿಯೇಟರ್ ಸಮಸ್ಯೆ ಉಂಟಾಗ್ಬಿಡುತ್ತೆ. ಶಿವಣ್ಣ ಒಂದು ಹೊಸ ಪಾರ್ಟಿಯನ್ನು ಕಟ್ಟಿ ಆ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗೋ ಮೂಲಕ 7 ಅದ್ಭುತವಾದ ಹಾಡುಗಳನ್ನು ಕೊಟ್ಟಿರ್ತಾರೆ. 2 ಇಳೆಯರಾಜ ಅವರೇ ಹಾಡಿರ್ತಾರೆ. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯ ಜೀವನ ಚರಿತ್ರೆಯನ್ನು ಆಧರಿಸಿ ಈ ಸಿನಿಮಾವನ್ನು ಮಾಡ್ತಾ ಇದ್ದಾರೆ. ಶಿವಣ್ಣ ಅಭಿನಯದ ಶಿವಸೈನ್ಯ ಈ ಸಿನಿಮಾ 1996ರಲ್ಲಿ ರಿಲೀಸ್ ಆಗುತ್ತೆ. ಶಿವಸೈನ್ಯ ಸಿನಿಮಾ ಹಲವು ಕಾರಣಗಳಿಂದ ಸಾಕಷ್ಟು ನಿರೀಕ್ಷೆನ ಹುಟ್ಟಿಸಿರುತ್ತೆ. ಶಿವಸೈನ್ಯ ಹಿಂದೆ ಬಂದಂಥ ಸಿನಿಮಾಗಳು, ಅದರಲ್ಲೂ ಪ್ರಮುಖವಾಗಿ ಓಂ ಸಿನಿಮಾ ಕನ್ನಡ ಚಿತ್ರರಂಗದ ಇಂಡಸ್ಟ್ರಿ ಹಿಟ್ ಆಗಿರುತ್ತೆ. ಅಲ್ಲಿಂದ ಶಿವಣ್ಣನಿಗೆ ಒಂದು ಹೊಸ ಇಮೇಜ್ ಶುರು ಆಗಿಬಿಡುತ್ತೆ. ಓಂ ಸಿನಿಮಾದ ನಂತರ ಶಿವಣ್ಣಂದು 25ನೇ ಸಿನಿಮಾ ಬರುತ್ತೆ, ಮನ ಮಿಡಿಯಿತು. ಆ ಸಿನಿಮಾ ಅಷ್ಟು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗೋದಿಲ್ಲ. ಅದು ಶಿವಣ್ಣನ 25ನೇ ಸಿನಿಮಾ, ಅದು ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗುತ್ತೆ ಅಂದ್ಕೊಂಡಿರ್ತಾರೆ. ಆದರೆ ಯಾಕೋ ಅದು ಆ ಸಿನಿಮಾ ಅಷ್ಟರ ಮಟ್ಟಿಗೆ ಸಕ್ಸಸ್ ಆಗೋದಿಲ್ಲ, ಆ್ಯಾವ್ರೇಜ್ ಅಂತ ಅನಿಸ್ಕೊಳುತ್ತೆ. ಅದಾದ ನಂತರ ಶಿವಣ್ಣನ ಮತ್ತೊಂದು ಅದ್ದೂರಿ ಬಜೆಟ್ ಸಿನಿಮಾ ದೊರೆ. ಈ ಸಿನಿಮಾ ರಿಲೀಸ್ ಆಗ್ತಾ ಇರುತ್ತೆ. ದೊರೆ ಸಿನಿಮಾ ಹೆಸರಿನಿಂದಾನೇ ಅಭಿಮಾನಿಗಳಲ್ಲಿ ಏನೋ ಒಂದು ರೀತಿ ಪುಳಕ. ಶಿವಣ್ಣ ಓಂ ಸಿನಿಮಾದಲ್ಲಿ ಅಂಡರ್ವರ್ಲ್ಡ್ ಡಾನ್ ಆಗಿ ಮಾಡಿರ್ತಾರೆ. ಅಂಡರ್ವರ್ಲ್ಡ್ ಡಾನ್ ಅಂದರೆ ರೌಡಿಸಮ್ಗೆ ಅವರೇ ಒಂದು ರೀತಿ ನಾಯಕ, ದೊರೆ ಇದ್ದಾಗೆ. ಈಗ ಈ ಸಿನಿಮಾದ ಹೆಸರು ಕೂಡ ದೊರೆ ಅಂತಿರುತ್ತೆ. ಹೀಗಾಗಿ ಓಂ ಸಿನಿಮಾದ ರೀತಿಯೇ ದೊರೆ ಸಿನಿಮಾ ಕೂಡ ಅದ್ಧೂರಿಯಾಗಿ ಬರುತ್ತೆ ಅಂತಲೇ ಅಂದ್ಕೊಂಡಿರ್ತಾರೆ. ಸಿನಿಮಾ ಕೂಡ ಬಹಳ ಚೆನ್ನಾಗಿ ಬಂದಿರುತ್ತೆ. ಡಿಫ್ರೆಂಟ್ ಶೇಡ್ನಲ್ಲಿ ಶಿವಣ್ಣನವ್ರು ಕಾಣಿಸ್ಕೊಂಡಿರ್ತಾರೆ. ಆ ಸಿನಿಮಾ ಒಂದು ವರ್ಗದ ಪ್ರೇಕ್ಷಕರಿಗೆ ತುಂಬಾ ಇಷ್ಟ ಆಗ್ಬಿಡುತ್ತೆ. ಆದರೆ ಮತ್ತೊಂದು ವರ್ಗದವರಿಗೆ ದೊರೆ ಸಿನಿಮಾ ಇಷ್ಟ ಆಗೋದಿಲ್ಲ. ಆವಾಗ ಅವ್ರ ಮನಸ್ಸಲ್ಲಿ ಬರೀ ಓಂ ಸಿನಿಮಾದ ಗುಂಗ್ನಲ್ಲೇ ಇರ್ತಾರೆ. ಓಂ ರೀತಿಯೇ ಶಿವಣ್ಣ ಮಾಡಬೇಕು ಅಂತಲೇ ಅಭಿಮಾನಿಗಳ ನಿರೀಕ್ಷೆ. ಹೀಗಾಗಿ ದೊರೆ ಸಿನಿಮಾ ಕೂಡ ಆ್ಯಾವ್ರೇಜ್ ಅಂತ ಅನಿಸ್ಕೊಡುತ್ತೆ. ಅದು ಕೂಡ ಹೇಳಿಕೊಳ್ಳುವಂಥ ಸಕ್ಸಸ್ ಆಗೋದಿಲ್ಲ. ದೊರೆ ನಂತರ ಶಿವಸೈನ್ಯ ಸಿನಿಮಾ ಸೆಟ್ಟೇ ಇರುತ್ತೆ. ಇದು ಕೂಡ ಹೆಸರಿನಿಂದನೇ ಸಾಕಷ್ಟು ಕುತೂಹಲವನ್ನು ಸೃಷ್ಟಿ ಮಾಡುತ್ತೆ. ಶಿವಸೈನ್ಯ ಇಲ್ಲೂ ಕೂಡ ಏನೋ ಶಿವಣ್ಣ ಲೀಡರ್ ಅಂತ ಕಾಣುತ್ತೆ. ಇದರಲ್ಲಿ ಏನಾರು ರೌಡಿಸಮ್ ಥರ ಮಾಡ್ತಾ ಇರ್ಬೋದು ಶಿವಣ್ಣ ಅಂತಲೇ ಅಂದ್ಕೊಂಡಿರ್ತಾರೆ. ಆದರೆ ಆ ಸಿನಿಮಾ ರೌಡಿಸಮ್ ಬಗ್ಗೆ ಅಲ್ಲ, ಪೊಲಿಟಿಕ್ಸ್ ಬಗ್ಗೆ. ಶಿವಣ್ಣ ಈ ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಅದು ಆಗ ಬಹಳ ಚರ್ಚೆ ಆಗಿದ್ದು. ಅಣ್ಣವರನ್ನು ರಾಜಕಾರಣಕ್ಕೆ ಕರ್ಕೊಂಬರಬೇಕು ಅಂತ ಬಹಳ ಟ್ರೈ ಮಾಡಿರ್ತಾರೆ ರಾಜಕಾರಣಿಗಳು. ಆದರೆ ಅಣ್ಣವರು ರಾಜಕೀಯಕ್ಕೆ ಬಂದಿರೋದಿಲ್ಲ. ಅದಾದ ನಂತರ ಈಗ ಶಿವಣ್ಣ ಶಿವಸೈನ್ಯ ಸಿನಿಮಾದಲ್ಲಿ ಮುಖ್ಯಮಂತ್ರಿಯಾಗಿ ಆ್ಯಕ್ಟ್ ಮಾಡ್ತಿರ್ತಾರೆ. ಈ ಕಾರಣದಿಂದ ಅಭಿಮಾನಿಗಳಿಗೆ ಶಿವಸೈನ್ಯ ಸಿನಿಮಾ ಬಗ್ಗೆ ಎಲ್ಲಿಲ್ಲದ ನಿರೀಕ್ಷೆ. ಶಿವಣ್ಣ ನೋಡಪ್ಪ ಈ ವಯಸ್ಸಿನಲ್ಲೇ ಮುಖ್ಯಮಂತ್ರಿ ಪಾರ್ಟ್ ಮಾಡ್ತಾ ಇದ್ದಾರೆ ಅಂತೆಲ್ಲ ಮಾತುಕತೆ ಶುರು ಆಗುತ್ತೆ. ಸಿನಿಮಾ ಯಾವ ರೀತಿ ಬರುತ್ತೋ, ಶಿವಣ್ಣ ಮುಖ್ಯಮಂತ್ರಿಯಾಗಿ ಯಾವ ಥರ ಆ್ಯಕ್ಟ್ ಮಾಡಿರ್ತಾರೋ ಅದನ್ನು ಕಣ್ ತುಂಬ್ಕೋಬೇಕು ಅಂತ ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇರ್ತಾರೆ. ಆ ಸಿನಿಮಾದ ನಿರ್ದೇಶಕರು ಶಿವಮಣಿ, ದೊರೆ ಸಿನಿಮಾದ ನಿರ್ದೇಶಕರು. ದೊರೆ ಸಿನಿಮಾ ಆರ್ಥಿಕವಾಗಿ ಅಷ್ಟು ದೊಡ್ಡ ಹೆಸರು ಮಾಡದೇ ಇದ್ದರೂ ಆ ಸಿನಿಮಾದ ಕತೆ ಮತ್ತು ಆ ಸಿನಿಮಾದಲ್ಲಿದ್ದಂಥ ಹಾಡುಗಳು, ಶಿವಣ್ಣನ ಆ್ಯಕ್ಟಿಂಗು ಮತ್ತು ಶಿವಮಣಿಯವರ ಡೈರೆಕ್ಷನ್ ಎಲ್ಲರಿಗೂ ಇಷ್ಟ ಆಗಿರುತ್ತೆ. ಹೀಗಾಗಿ ಶಿವಸೈನ್ಯ ಸಿನಿಮಾ ಚೆನ್ನಾಗಿ ಬರುತ್ತೆ ಅಂತಲೇ ಅಭಿಮಾನಿಗಳ ನಿರೀಕ್ಷೆ. ಶಿವಸೈನ್ಯ ಸಿನಿಮಾ ಶೂಟಿಂಗ್ ಶುರು ಆದಾಗಿನಿಂದನೇ ಎಲ್ಲಿಲ್ಲದ ಕುತೂಹಲ ಶುರು ಆಗುತ್ತೆ. ಶಿವಸೈನ್ಯ ಸಿನಿಮಾ ಸೆಟ್ಟೇರೋದಕ್ಕೆ ಪ್ರಮುಖ ಕಾರಣ ಅಸ್ಸಾಂನ ಮಾಜಿ ಮುಖ್ಯಮಂತ್ರಿ ಪ್ರಫುಲ್ ಕುಮಾರ್ ಮಹಂತ. ಇವರು 1985ರಿಂದ 1990ರವರೆಗೆ ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಾರೆ. ಭಾಳ ಚಿಕ್ಕ ವಯಸ್ಸಿನಲ್ಲೇ ಮುಖ್ಯಮಂತ್ರಿ ಆದಂಥವ್ರು. ಆಗ ಅವ್ರಿಗೆ ಮುಖ್ಯಮಂತ್ರಿ ಆದಾಗ ಅವ್ರಿಗಿನ್ನೂ ಕೇವಲ 34 ವರ್ಷ. ಆ ಚಿಕ್ಕ ವಯಸ್ಸಿಗೆ ಅಸ್ಸಾಂನ ಮುಖ್ಯಮಂತ್ರಿ ಆಗಿರ್ತಾರೆ ಮತ್ತು ಸಾಕಷ್ಟು ಹೆಸರು ಮಾಡಿರ್ತಾರೆ. ಅವರು ಭ್ರಷ್ಟಾಚಾರದ ವಿರುದ್ಧ ಹೋರಾಟ ಮಾಡ್ತೀನಿ ಅಂತೇಳಿ ಅಲ್ಲಿ ಮುಖ್ಯಮಂತ್ರಿ ಆಗಿರ್ತಾರೆ. ಈ ಒಂದು ಕಾನ್ಸೆಪ್ಟನ್ನು ಇಟ್ಕೊಂಡು ಶಿವಮಣಿಯವರು ಕಥೆಯನ್ನು ಸಿದ್ಧಪಡಿಸ್ತಾರೆ. ನಮ್ಮ ಕನ್ನಡದಲ್ಲೂ ಒಂದು ಸಿನಿಮಾ ಮಾಡೋಣ, ಇದೇ ಪ್ರಫುಲ್ ಕುಮಾರ್ ಮಹಂತ ಅವ್ರ ಜೀವನದ ಒಂದು ಎಳೆಯನ್ನು ಇಟ್ಕೊಂಡು ಒಂದು ಕತೆ ಮಾಡೋಣ, ಅದರಲ್ಲಿ ಶಿವಣ್ಣನೇ ನಾಯಕನಾಗಿ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇಳಿ ಶಿವಸೈನ್ಯ ಸಿನಿಮಾದ ಕಥೆಯನ್ನು ಬರೀತಾರೆ. ಶಿವಣ್ಣನವರಿಗೆ ಕತೆ ಹೇಳಿದಾಗ ಭಾಳ ಖುಷಿಯಿಂದ ಒಪ್ಕೋತಾರೆ. ಚೆನ್ನಾಗಿದೆ, ಇಂಥ ಡಿಫ್ರೆಂಟ್ ಸಿನಿಮಾಗಳನ್ನೇ ಮಾಡಬೇಕು. ದೊರೆ ಕೂಡ ಡಿಫ್ರೆಂಟ್ ಆಗಿತ್ತು, ಇದು ಕೂಡ ಡಿಫ್ರೆಂಟ್ ಆಗಿದೆ, ಮಾಡೋಣ ಅಂತೇಳಿ ಶಿವಣ್ಣ ಒಪ್ಪಿಗೆ ಕೊಡ್ತಾರೆ. ಈ ಕಾರಣದಿಂದ ಶಿವಸೈನ್ಯ ಬಹಳ ನಿರೀಕ್ಷೆ ಹುಟ್ಟಿಸೋದು. ಯಾಕಂದರೆ ಒಬ್ಬ ಮುಖ್ಯಮಂತ್ರಿಯ ಜೀವನ ಚರಿತ್ರೆಯನ್ನು ಆಧರಿಸಿ ಈ ಸಿನಿಮಾವನ್ನು ಮಾಡ್ತಾ ಇದ್ದಾರೆ ಅಂತೇಳಿ ಎಲ್ಲ ಕಡೆ ಮಾತುಗಳು ಶುರುವಾಗುತ್ತೆ. ಮತ್ತೊಂದು ಕಾರಣ ಅಂದರೆ ಆ ಸಿನಿಮಾದಲ್ಲಿ ಅರುಂಧತಿ ನಾಗ್ ಅವರು ಹಲವು ದಿನಗಳ ಬಳಿಕ ಮತ್ತೆ ಆ್ಯಕ್ಟ್ ಮಾಡ್ತಿರ್ತಾರೆ. ಗೋಲಿಬಾರ್ ಸಿನಿಮಾದ ನಂತರ ಶಿವಸೈನ್ಯ ಸಿನಿಮಾದಲ್ಲಿ ಅರುಂಧತಿ ನಾಗ್ ಅವರು ಆ್ಯಕ್ಟ್ ಮಾಡ್ತಾ ಇರ್ತಾರೆ. ಗೋಲಿಬಾರ್ ಸಿನಿಮಾದ ನಿರ್ದೇಶಕರು ಕೂಡ ಶಿವಮಣಿನೇ. ಅದಾದಮೇಲೆ ಅವ್ರು ಮತ್ತೆ ಸಿನಿಮಾ ಮಾಡಲ್ಲ ಅಂತ ಕೂತಿರ್ತಾರೆ. ಶಿವಸೈನ್ಯ ಸಿನಿಮಾದ ಕಥೆಯನ್ನು ಕೇಳಿ ಅರುಂಧತಿ ನಾಗ್ ಅವರು ಕೂಡ ಸಿನಿಮಾದಲ್ಲಿ ನಟನೆ ಮಾಡೋದಕ್ಕೆ ಒಪ್ಕೋತಾರೆ. ಆ ಸಿನಿಮಾದಲ್ಲಿ ಅವರು ಅಧಿಕಾರಿಯ ಪಾತ್ರ. ಈ ರೀತಿ ಆ ಸಿನಿಮಾ ಶುರು ಆದಾಗಿನಿಂದನೂ ತುಂಬಾ ಚರ್ಚೆನಲ್ಲಿರುತ್ತೆ. ಮತ್ತು ಸಿನಿಮಾದ ಸಂಗೀತ ನಿರ್ದೇಶಕರಾಗಿ ಇಳೆಯರಾಜ ಅವರು ಆಯ್ಕೆ ಆಗ್ತಾರೆ. ಇಳೆಯರಾಜ ಅಂದರೆ ಕೇಳಬೇಕಾದಿಲ್ಲ, ನಮ್ಮ ಕನ್ನಡದಲ್ಲಿ ಹೇಗೆ ಹಂಸಲೇಖ ಅವರು, ಅದೇ ರೀತಿ ಸೌತ್ ಇಂಡಿಯಾ ಪೂರ್ತಿ ಇಳೆಯರಾಜ ಅಂದರೆ
ಒಂದು ರೀತಿ ಕುತೂಹಲ ಶುರು ಆಗ್ಬಿಡೋದು. ಆ ಸಿನಿಮಾದಲ್ಲಿ ಹಾಡುಗಳು ಚೆನ್ನಾಗಿರುತ್ತೆ, ಮ್ಯೂಸಿಕ್ ಚೆನ್ನಾಗಿರುತ್ತೆ ಅಂತ. ಅದೇ ರೀತಿಯ ಸಿನಿಮಾದಲ್ಲಿ 7 ಅದ್ಭುತವಾದ ಹಾಡುಗಳನ್ನು ಕೊಟ್ಟಿರ್ತಾರೆ. 2 ಇಳೆಯರಾಜ ಅವರೇ ಹಾಡಿರ್ತಾರೆ, ಮಿಕ್ಕಿದ್ದು ಮನು ಮತ್ತು ಚಿತ್ರ ಅವರು ಹಾಡಿರ್ತಾರೆ. ಆ ಸಿನಿಮಾದ ನಾಯಕಿಯಾಗಿ ನಿವೇದಿತಾ ಜೈನ್ ಅವರು ಆಯ್ಕೆ ಆಗ್ತಾರೆ. ಈ ರೀತಿ ಘಟಾನುಘಟಿ ತಂತ್ರಜ್ಞರು, ನಟ ನಟಿಯರು ಆ ಸಿನಿಮಾದಲ್ಲಿ ಆ್ಯಕ್ಟ್ ಮಾಡುತ್ತಿರೋದ್ರಿಂದ ಅಭಿಮಾನಿಗಳಿಗೆ ಈ ಸಿನಿಮಾ ಅದ್ಭುತವಾಗಿ ಮೂಡಿ ಬರುತ್ತೆ ಅಂತಲೇ ನಿರೀಕ್ಷೆ. ಸಿನಿಮಾ 1996ರಲ್ಲಿ ರಿಲೀಸ್ ಆಗುತ್ತೆ. ಸಿನಿಮಾ ಮಾತ್ರ ಮೊದಲನೇ ದಿನ ಭರ್ಜರಿ ಓಪನಿಂಗು, ಕರ್ನಾಟಕದಾದ್ಯಂತ ಭರ್ಜರಿ ಓಪನಿಂಗ್ ಪಡೆದುಬಿಡುತ್ತೆ. ಯಾಕಂದರೆ ಓಂ ಸಿನಿಮಾ ಅದ್ಭುತ ಯಶಸ್ಸನ್ನು ಕಂಡಿರುತ್ತೆ. ದೊರೆ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಯಶಸ್ಸನ್ನು ಕಾಣದೇ ಇದ್ದರೂ ಆ ಸಿನಿಮಾದಲ್ಲಿ ಶಿವಣ್ಣನ ಆ್ಯಕ್ಟಿಂಗು ಮತ್ತು ಶಿವಮಣಿಯವರ ನಿರ್ದೇಶನದ ಬಗ್ಗೆ ತುಂಬ ಮೆಚ್ಚುಗೆ ಮಾತುಗಳು ಕೇಳಿ ಬಂದಿರುತ್ತೆ. ಮತ್ತು ಈ ಸಿನಿಮಾದ ಶಿವಸೈನ್ಯ ಸಿನಿಮಾದ ಹಾಡುಗಳು ಸಿನಿಮಾ ರಿಲೀಸ್ಗೂ ಮುಂಚೆನೇ ಪಾಪ್ಯುಲರ್ ಆಗಿಬಿಟ್ಟಿರ್ತದೆ. ಎಲ್ಲ ಹಾಡುಗಳು ಕೂಡ ಪ್ರೇಕ್ಷಕರ ಮನೆಗೆದ್ಬಿಟ್ಟಿರ್ತದೆ. ಮತ್ತು ಶಿವಣ್ಣ ಇದರಲ್ಲಿ ಮುಖ್ಯಮಂತ್ರಿ ಮಾಡ್ತಾಯಿದ್ದಾರೆ ಅನ್ನೋ ಕಾರಣದಿಂದ ಆ ಸಿನಿಮಾ ಮೊದಲನೇ ದಿನವೇ ಭರ್ಜರಿ ಓಪನಿಂಗ್ ಪಡೆಯುತ್ತೆ. ಆದರೆ ನಂತರ ಕಲೆಕ್ಷನ್ ಕ್ರಮೇಣ ಕಡಿಮೆ ಆಗ್ತಾ ಬಂದ್ಬಿಡುತ್ತೆ. ಇದು ನಿಜಕ್ಕೂ ಆ ಸಿನಿಮಾದ ಪ್ರೊಡ್ಯೂಸರ್ಗೂ ಆಘಾತ ಅಂತ ಹೇಳ್ಬೋದು. ಬಹಳ ನಿರೀಕ್ಷೆನ ಇಟ್ಕೊಂಡಿರ್ತಾರೆ, ಆದರೆ ಅದು ಹೇಳಿಕೊಳ್ಳುವಂತಹ ಸಕ್ಸಸ್ ಆಗೋದಿಲ್ಲ, ಆ್ಯಾವ್ರೇಜ್ ಅಂತ ಅನ್ಸ್ಕೊಬಿಡುತ್ತೆ. ಆ ಟೈಮ್ನಲ್ಲಿ ಅದು ನಮ್ಮ ಮೈಸೂರಿನಲ್ಲಿ ಚಾಮುಂಡೇಶ್ವರಿ ಮತ್ತು ಪದ್ಮ ಚಿತ್ರಮಂದಿರಕ್ಕೆ ಬಂದಿರುತ್ತೆ. ಬೆಂಗಳೂರಿನಲ್ಲಿ ನರ್ತಕಿ ಮೇನ್ ಥಿಯೇಟ್ರು. ಮೈಸೂರಿನಲ್ಲಿ ಶಿವಸೈನ್ಯ ಸಿನಿಮಾಗೆ ಥಿಯೇಟ್ರ್ ಸಮಸ್ಯೆ ಉಂಟಾಗ್ಬಿಡುತ್ತೆ. ಥಿಯೇಟ್ರ್ಗಳೇ ಸಿಗ್ತಾ ಇರಲ್ಲ. ಎಲ್ಲ ಚಿತ್ರಮಂದಿರದಲ್ಲೂ ಎಲ್ಲ ಸಿನಿಮಾಗಳು ಹಿಂದಿ, ತಮಿಳ್, ತೆಲುಗು ಈ ರೀತಿ ಎಲ್ಲೆಲ್ಲಿ ಇದೆಯೋ ಎಲ್ಲ ಕಡೆಯೂ ಒಳ್ಳೆ ಕಲೆಕ್ಷನ್ ಹೋಗ್ತಾ ಇರೋಂಥ ಸಿನಿಮಾಗಳೇ ಇರುತ್ತೆ. ಆ ಟೈಮಲ್ಲಿ ಶಿವಸೈನ್ಯ ರಿಲೀಸ್ ಆಗುತ್ತೆ. ಮೈಸೂರಿನಲ್ಲಿ ಫಸ್ಟ್ ಅದು ವುಡ್ಲ್ಯಾಂಡ್ಸಿಗೆ ಬರುತ್ತೆ ಅಂತ ಅಂದ್ಕೊಂಡಿರ್ತಾರೆ. ಆದರೆ ವುಡ್ಲ್ಯಾಂಡ್ಸಲ್ಲಿ ಯಾವುದೋ ಹಿಂದಿ ಫಿಲಮ್ ಸಖತ್ ಹೌಸ್ಫುಲ್ ಆಗ್ತಾ ಇರುತ್ತೆ ಅಂತೇಳಿ ಕಡೆಗೆ ವಿಧಿ ಇಲ್ಲದೆ ಅದನ್ನು ಚಾಮುಂಡೇಶ್ವರಿಗೆ ಕೊಡ್ತಾರೆ ಮತ್ತು ಆ ಸೈಡ್ನಲ್ಲಿ ಪದ್ಮ ಚಿತ್ರಮಂದಿರಕ್ಕೆ ಕೊಡ್ತಾರೆ. ಇಷ್ಟೆಲ್ಲ ಒತ್ತಡಗಳ ನಡುವೆಯೂ ಆ ಸಿನಿಮಾ ರಿಲೀಸ್ ಆಗುತ್ತೆ. ಸಿನಿಮಾ ಬರೋದಕ್ಕೂ ಮುಂಚೆ ದೊಡ್ಡ ಕಟೌಟನ್ನು ನಿಲ್ಲಿಸ್ಬಿಟ್ಟಿರ್ತಾರೆ. ಆ ಕಟೌಟನ್ನು ನೋಡಿನೇ ಇದು ಕೂಡ ರೌಡಿಸಮ್ ಸಿನಿಮಾ ಇರೋದು, ಫಸ್ಟು ಶಿವಣ್ಣ ರೌಡಿ ಆಗಿರ್ತಾರಂತೆ, ಆಮೇಲೆ ಮುಖ್ಯಮಂತ್ರಿ ಆಗ್ತಾರಂತೆ ಅಂತೆಲ್ಲ ಅಂತೆಕಂತೆ ಚರ್ಚೆಗಳು. ಆದರೆ ಆ ಸಿನಿಮಾವನ್ನು ನೋಡಿದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಶಿವಣ್ಣ ರೌಡಿ ಅಲ್ಲ, ಸಿನಿಮಾದಲ್ಲಿ ಅವರು ನಿರುದ್ಯೋಗಿ, ಕೆಲಸ ಇಲ್ಲದೇ ಬೇಸರದಲ್ಲಿ ಅವ್ರ ಫ್ರೆಂಡ್ಸ್ ಎಲ್ಲ ಒಂದು ಕಡೆ ಕೂತಿರುವಾಗ ಮತ್ತು ಆಗ ಸರ್ಕಾರ ಇರುತ್ತಲ್ಲ, ಆ ಸರ್ಕಾರದಲ್ಲಿ ಅಂದರೆ ಆ ಸಿನಿಮಾದಲ್ಲಿ ಇರುವಂಥ ಸರ್ಕಾರದಲ್ಲಿ ಭ್ರಷ್ಟಾಚಾರ ತಾಂಡವವಾಡ್ತಾ ಇರುತ್ತೆ. ಇದನ್ನು ನಾವು ಮೆಟ್ಟಿ ನಿಲ್ಲಬೇಕು, ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು, ನಾವೇ ಒಂದು ರಾಜಕೀಯ ಪಕ್ಷವನ್ನು ಕಟ್ಟೋಣ, ನಮ್ಮದೇ ಆದಂಥ ಒಂದು ಟೀಮನ್ನು ಕಟ್ಕೊಂಡು ಈ ರಾಜ್ಯದಲ್ಲಿ ಅಧಿಕಾರವನ್ನು ಹಿಡಿಯೋಣ, ಭ್ರಷ್ಟಾಚಾರವನ್ನು ಕಡಿಮೆ ಮಾಡೋಣ ಅಂತೇಳಿ ಶಿವಣ್ಣ ಮತ್ತು ಅವ್ರ ಸ್ನೇಹಿತರು ಮುಂದಾಗ್ತಾರೆ. ಅವರಿಗೆ ಅರುಂಧತಿ ನಾಗ್ ಅವರು ಆ ಸಿನಿಮಾದಲ್ಲಿ ಸಪೋರ್ಟ್ ಮಾಡ್ತಾರೆ. ಈ ರೀತಿ ಶಿವಣ್ಣ ಒಂದು ಹೊಸ ಪಾರ್ಟಿಯನ್ನು ಕಟ್ಟಿ ಆ ಪಾರ್ಟಿಯನ್ನು ಅಧಿಕಾರಕ್ಕೆ ತಂದು ಮುಖ್ಯಮಂತ್ರಿ ಆಗೋ ಮೂಲಕ ಅವರ ರಾಜ್ಯದಲ್ಲಿ ಭ್ರಷ್ಟಾಚಾರನ ಕಡಿಮೆ ಮಾಡಬೇಕು ಅಂತೇಳಿ ಹೊಸ ಹೊಸ ಯೋಜನೆಗಳನ್ನು ತರ್ತಾರೆ. ಮತ್ತು ರಾಜ್ಯದ ಅಭಿವೃದ್ಧಿ ಏನೇನು ಮಾಡಬೇಕು ಕೆಲಸ ಅದನ್ನೆಲ್ಲ ಮಾಡಿ ಈ ಯುವಕರು ಮುಂದೆ ಬರಬೇಕು, ಯುವಕರು ರಾಜ್ಯದ ಚುಕ್ಕಾಣಿಯನ್ನು ಹಿಡಿಬೇಕು, ದೇಶದ ಚುಕ್ಕಾಣಿಯನ್ನು ಹಿಡಿಬೇಕು, ಆಗ ನಮ್ಮ ದೇಶ ಅಭಿವೃದ್ಧಿ ಆಗತ್ತೆ ಅನ್ನೋ ಒಂದು ಕಾನ್ಸೆಪ್ಟ್ನಲ್ಲಿ ಶಿವಸೈನ್ಯ ಸಿನಿಮಾವನ್ನು ಶಿವಮಣಿಯವರು ನಿರ್ದೇಶನ ಮಾಡಿರ್ತಾರೆ. ಅದು ಫಸ್ಟ್ ಹಾಫು ತುಂಬಾ ಕುತೂಹಲ ಹುಟ್ಟಿಸುತ್ತೆ, ಏನೋ ಡಿಫ್ರೆಂಟ್ ಆಗಿದೆ ಅಂತಲೇ ಅಭಿಮಾನಿಗಳು ನಿರೀಕ್ಷೆಯಿಂದ ನೋಡ್ತಾ ಇರ್ತಾರೆ. ಸೆಕೆಂಡ್ ಹಾಫು ಕೂಡ ಅದೇ ರೀತಿ ಕುತೂಹಲಭರಿತವಾಗಿ ಮುಂದುವರಿಯುತ್ತೆ. ಆದರೆ ಕೊನೆಯಲ್ಲಿ ಶಿವಣ್ಣ ಕೊನೆ ಅರ್ಧ ಗಂಟೆನೋ ಸಿನಿಮಾದಲ್ಲಿ ಅವರು ಮುಖ್ಯಮಂತ್ರಿಯಾಗಿ ಮಾಡಿರ್ತಾರೆ. ಯಾಕೋ ಜನಗಳ ಮನಸ್ಸನ್ನು ತಟ್ಟೋದಿಲ್ಲ, ಈ ರೀತಿಯೆಲ್ಲ ನಡೆಯುತ್ತಾ, ಯಾಕೆ ಈ ರೀತಿ ತೆಗೆದುಬಿಟ್ಟು ಸಿನಿಮಾ ಅಂತೇಳಿ ಆ ಸಿನಿಮಾ ಹೇಳಿಕೊಳ್ಳುವಂಥ ಸಕ್ಸಸ್ ಆಗೋದಿಲ್ಲ. ಮತ್ತು ಅಭಿಮಾನಿಗಳು ಪದೇ ಪದೇ ನೋಡಬೇಕು ಅಂತ ಅವ್ರಿಗೆ ಅನಿಸೋದಿಲ್ಲ. ಶಿವಣ್ಣನ ಸಿನಿಮಾ ಅಂದರೆ ಸ್ವಲ್ಪ ಚೆನ್ನಾಗಿ ಬಂದ್ಬಿಟ್ರೆ ಸಾಕು, ಆ ಸಿನಿಮಾನ ಪದೇ ಪದೇ ನೋಡ್ಬಿಡೋರು. ಆ ಫೈಟಿಂಗ್ಗಳಿಗೆ, ಶಿವಣ್ಣ ಸಿನಿಮಾದಲ್ಲಿ ಏನಾದರೂ ಹಾಡುಗಳಲ್ಲಿ ಡ್ಯಾನ್ಸ್ ಮಾಡಿರ್ತಾರಲ್ಲ ಅದನ್ನು ನೋಡೋದಕ್ಕೇ ಪದೇ ಪದೇ ಸಿನಿಮಾವನ್ನು ನೋಡ್ತಾಯಿದ್ರು. ಆದರೆ ಶಿವಸೈನ್ಯ ಸಿನಿಮಾ ಸೆಕೆಂಡ್ ಹಾಫ್ನಲ್ಲಿ ಪ್ರೇಕ್ಷಕರಿಗೆ ಯಾಕೋ ಸ್ವಲ್ಪ ಬೋರ್ ಅಂತ ಅನ್ನಿಸ್ಬಿಡುತ್ತೆ. ಆದರೆ ಬೇರೆ ಒಂದು ವರ್ಗದ ಪ್ರೇಕ್ಷಕರಿಗೆ ಇದು ಡಿಫ್ರೆಂಟ್ ಆಗಿದೆ, ಭಾಳ ಚೆನ್ನಾಗಿ ಬಂದಿದೆ ಸಿನಿಮಾ ಅಂತಲೂ ಕೂಡ ಹೊಗಳಿಕೆಯ ಮಾತುಗಳು ಕೇಳಿ ಬರುತ್ತೆ. ದೊಡ್ಡ ಮಟ್ಟದಲ್ಲಿ ಯಶಸ್ಸು ಆಗ್ಬೋದು ಅಂದ್ಕೊಂಡಿರ್ತಾರೆ, ಆದರೆ ಆ ಸಿನಿಮಾ ದೊಡ್ಡ ಮಟ್ಟದ ಸಕ್ಸಸ್ ಆಗೋದಿಲ್ಲ, ಆ್ಯಾವ್ರೇಜ್ ಅಂತ ಅನ್ಸ್ಕೊಳ್ಳುತ್ತೆ. ಬೆಂಗಳೂರು ನರ್ತಕಿಲಿ 13 ವಾರ ಪ್ರದರ್ಶನ ಆಗುತ್ತೆ. ಆನಂತರ ಬೇರೆ ಚಿತ್ರಮಂದಿರಕ್ಕೇನೋ ಶಿಫ್ಟ್ ಮಾಡಿ 100 ದಿನ ಮಾಡಬೇಕು ಅಂದ್ಕೊಂಡಿರ್ತಾರೆ. ಆದರೆ ನರ್ತಕಿ ಸಿನಿಮಾಗೆ ಅಣ್ಣವರ ಮಕ್ಕಳು ಸಿನಿಮಾ ಬಂತು ಅನ್ನೋ ಕಾರಣಕ್ಕೆ ಶಿವಸೈನ್ಯ ಸಿನಿಮಾವನ್ನು ತೆಗಿತಾರೆ. ಹೀಗಾಗಿ ಶಿವಸೈನ್ಯ ಸಿನಿಮಾ ಬೆಂಗಳೂರು ನರ್ತಕಿನಲ್ಲಿ 100 ಡೇಸ್ ಹೋಗೋದಿಲ್ಲ.